ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಇಡೀ ಸರ್ಕಾರಕ್ಕೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಹೊರಬೀಳುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಹಾಗೆಯೇ ಸಮುದಾಯದ ಪ್ರಮುಖರಾಗಿ ಏನು ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಂತಹ ಸಮುದಾಯದ ಪ್ರಮುಖರು, ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಕೇಂದ್ರ ಸಚಿವರಾದಂಥ ಸದಾನಂದ ಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತು ಸಚಿವ ಸಂಪುಟದಲ್ಲಿ ಆಗುವಂಥ ನಿರ್ಧಾರಗಳು ಮತ್ತು ನಿರ್ಧಾರ ನಂತರದ ಪರಿಣಾಮಗಳು ಎಲ್ಲದರ ಕುರಿತಂತೆ ಅವ್ರನ್ನೇ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ ಇವತ್ತು ಸಚಿವ ಸಂಪುಟ ಸಭೆ ಮುಂದೆ ಇವತ್ತು ಮತ್ತು ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಆಗೋದು ಇವತ್ತು. ಅದರ ವಿಚಾರವಾಗಿ ಇವತ್ತು ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಹಾಗೆ ಸಮುದಾಯದ ನಾಯಕರಾಗಿ ತಾವು ಅಲ್ಲಿ ಇರ್ತಕ್ಕಂತಹ ಸಮುದಾಯದ ಸಚಿವರು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ ಸಮುದಾಯವನ್ನು. ಅವರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಪ್ರಾಯಶಃ ಇದೊಂದು ಒಂದು ಸಮಾಜದ್ದು ಅಂತಲ್ಲ, ಒಟ್ಟು ಇಡೀ ನಮ್ಮ ರಾಜ್ಯಕ್ಕೆ ಒಂದು ನ್ಯಾಯ ಕೊಡುವಂಥ ವಿಚಾರಗಳು. ಒಂದು ಪ್ರತಿನಿಧಿತ್ವವಿರ್ಬೋದು, ಬೇರೆ ಬೇರೆ ಅವ್ರಿಗೆ ಸಿಕ್ಕುವಂಥ ಸವಲತ್ತುಗಳಿರ್ಬೋದು, ಇದನ್ನೆಲ್ಲವನ್ನು ಒಂದು ಅಳೆದು ತೂಗಿ ಒಂದು ತೀರ್ಮಾನ ತಗೊಳ್ಳುವಂಥ ಸಂಗತಿಗಳು. ನಾನು ಒಂದು ಬಲವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಟು ವಾಟ್ ಎಕ್ಸ್ಟೆಂಟ್ ಅದು ಸರಿಯಾ. ನನ್ನಲ್ಲಿ ಒಂದು 1,000-2,000 ಜನ ಬೇರೆ ಬೇರೆ ಕಡೆ, ನಾನು ನಿನ್ನೆ ಆದಿಚುಂಚನಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಭಾರಿ ಜನಗಳು ಬಂದು ನಮ್ಮನ್ನು ಪ್ರಶ್ನೆ ಮಾಡಿದರು. ಯಾರಲ್ಲಿಯೂ ಎಲ್ಲಿಯೂ ಬಂದು ಈ ಜಾತಿ ಗಣತಿಯ ಬಗ್ಗೆ ಯಾರ ಮನೆಗೂ ಭೇಟಿ ಕೊಟ್ಟದ್ದಿಲ್ಲ. ಒಂದು 10-50 ಜನ ನನಗೆ ಸಿಕ್ಕಿದವರು ಯಾರೋ ಬಂದಿದ್ದರು. ಅದು ಕೂಡ ಯಾರೋ ಬಂದಿದ್ದರು, ಭಾರಿ ಸಂಗತಿ ಏನು ಕೇಳಲಿಲ್ಲ, ಏನೆಂಥದ್ದು ಅಂತ ಕೇಳಿಕೊಂಡು ಹೋಗುವಂಥದ್ದು ಹೋದರು ಅಂತ ಹೇಳಿದರು. ಒಂದು 2,000ದಲ್ಲಿ ಕೇವಲ 50 ಜನ ಅಂತ ಹೇಳಿದರೆ ನಿಜವಾಗಿ ಇದೊಂದು ಮ್ಯಾನಿಪ್ಯುಲೇಟೆಡ್ ಡಾಕ್ಯುಮೆಂಟ್ ಅಂತ ನನಗೆ ಅನ್ನಿಸ್ತದೆ. ನಾನು ಜಾತಿ ಗಣತಿ ಮಾಡಿದಂಥವರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಎಲ್ಲ ಇದರಲ್ಲಿ ಪೊಲಿಟಿಕಲ್ ಪ್ರೆಷರ್ ಹಿಂದುಗಡೆಯಿಂದ, ಆ ಪೊಲಿಟಿಕಲ್ ಪ್ರೆಷರಿಂದಾಗಿ ಈ ಒಂದು ಥರದ್ದು ಬಂದೆ. ಯಾಕೋ ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತು, ಅವರು ಭಾರಿ ಸಮಯದಿಂದ ದೇವೇಗೌಡರನ್ನು ಹಿಡಿದು ಶಿವಕುಮಾರನ್ನು ಹಿಡಿದು ಎಲ್ಲರನ್ನೂ ಕೂಡ ಒಂದು ರೀತಿಯ ಒಕ್ಕಲಿಗ ಜನಾಂಗ ಅವರು ಎಲ್ಲೆಲ್ಲಿಂದ ರಾಜಕಾರಣದ ಬಂದರೆ ಅಲ್ಲೆಲ್ಲ ಅವರನ್ನೆಲ್ಲ ಒಂದು ಮೆಟ್ಟಿ ನಿಲ್ಲುವಂಥ ಪ್ರಯತ್ನಗಳನ್ನು ಅವರು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಒಂದು ದ್ವೇಷದ ರಾಜಕಾರಣ ಮಾಡ್ತಾಯಿದ್ದಾರೆ. ಇದೊಂದು ದ್ವೇಷದ ರಾಜಕಾರಣಕ್ಕೆ ಇನ್ನಷ್ಟು ತುಪ್ಪ ಸುರಿಯುವಂಥ ಕೆಲಸ ಮಾಡುವಂಥದ್ದು ಅಂತ ಅನ್ನಿಸ್ತದೆ. ಮತ್ತು ಇದರಿಂದಾಗಿ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ನಾನು ಹೇಳುವಂಥದ್ದು, ನಾನು ನನ್ನ ಪಾರ್ಟಿಯವರಿಗೂ ಸಮೇತ ಹೇಳ್ತೀನಿ, ನೋಡಿಯಪ್ಪ, ಈ ಜನಗಣತಿಯಲ್ಲಿ ನಾವು ಯಾರಿಗೋ ನೋವಾಗುತ್ತೆ ಅಥವಾ ಯಾರಿಗೋ ಎತ್ತಿ ಕಟ್ತೀವಿ, ಅದಲ್ಲ. ಸರ್ವರಿಗೂ ನ್ಯಾಯ ಕೊಡುವಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರಿಗೂ ಸಮಪಾಲು ಕೊಡಬೇಕು ಅಂತ ಎಲ್ಲ ನೀವು ಭಾಷಣ ಮಾಡ್ತೀರಲ್ಲ, ಇದರಲ್ಲಿ ಯಾಕೆ ನೇರವಾಗಿ ಹೇಳಿ, ನನ್ನ ಸಮಾಜಕ್ಕೆ ಹಿಂಗೆ ಅನ್ಯಾಯ ಆಗಿದೆ, ಇಂಥ ಸಮಾಜಕ್ಕೆ ಇಂಥ ಅನ್ಯಾಯ ಆಗಿದೆ. ಇಂಥವರು ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಅವರು ಕೂಡ ಅದು ಶಾಶ್ವತ ಅಲ್ಲ. ನಾನು ಒಂದು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸಿದ್ದರಾಮಯ್ಯರಿಗೆ. ಪ್ರಾಯಶಃ ಸಿದ್ದರಾಮಯ್ಯರು ಈಗ ಏನೋ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು, ಆದರೆ ಚುನಾವಣೆಯಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಇವರ ನಡವಳಿಕೆ ನಾಳ್ದು ಅವರ ಚುನಾವಣೆಯಲ್ಲಿ ಅವರಿಗೆ ಬೀಳುವಂಥ ಮತಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಮತ್ತು ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ ಕಾರಣ ಇದನ್ನು ಸರಿದೂಗಿ ಮಾಡುವಂಥದ್ದನ್ನು ಮಾಡಬೇಕು. ನಾಳೆ ನನಗೆ ಬೇರೆ ಬೇರೆ ಸಮಾಜದವರು, ಈಗ ನಾನು ಭಾರತೀಯ ಜನತಾ ಪಾರ್ಟಿ ನಂದು ಪ್ರಮುಖ ಸಮಾಜ, ಅದರ ನಂತರ ನಾನು ಒಕ್ಕಲಿಗ ಸಮಾಜ. ಆದರೆ ಒಕ್ಕಲಿಗ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ನಾನು ತಗೊಳ್ಬೇಕಾದ್ರೆ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾನು ಮಾಡದಿದ್ದರೆ ಅವರು ನಮ್ಮಿಂದ ದೂರ ಇರ್ತಾರೆ. ಮೊದಲೇ ಅವರು ನಮ್ಮಿಂದ ದೂರ ಇದ್ದಾರೆ, ಭಾರಿ ಹತ್ತಿರ ಏನಿಲ್ಲ. ಆದ ಕಾರಣ ಈ ಕಾರ್ಯಗಳನ್ನು ಮಾಡಬೇಕು. ನೇರವಾಗಿ ಒಂದು ಹೊಸ ಜನಗಣತಿ, ಅದು ಸೈಂಟಿಫಿಕ್ ಆಗಿ ಆಗುವಂಥ ರೀತಿಯಲ್ಲಿ ಜನಗಣತಿಯನ್ನು ಆದಷ್ಟು ಶೀಘ್ರ ಮಾಡಬೇಕು, ಮಾಡಿ ಅದರ ಆಧಾರದಲ್ಲಿ ಮುಂದೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲ ಸಮುದಾಯದ ನಾಯಕರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಆ ಕಡೆ ಕಾಂಗ್ರೆಸ್ನಲ್ಲಿ ಅಲ್ಲಿ ಸಭೆ ಆಯಿತು, ಡಿ ಕೆ ಶಿವರ ನೇತೃತ್ವದಲ್ಲಿ ಸಮುದಾಯದ ಎಲ್ಲ ಸಚಿವ ಶಾಸಕರನ್ನು ಕೂರಿಸಿ ಸಭೆ ಆಯಿತು. ಬಟ್ ನಿಮ್ಮಲ್ಲಿ ಅದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದಷ್ಟು ನಾನು ಆಗ್ರಹ ಮಾಡ್ತೇನೆ. ನೋಡಿ, ಇದರಲ್ಲಿ ಒಂದು ಕಾಂಪ್ರಮೈಸ್ ಅಂತ ಮಾಡುವಂಥ ಅಗತ್ಯಗಳಿಲ್ಲ. ಇದು ಇಡೀ ರಾಜ್ಯಕ್ಕೆ ಒಂದು ಯಾವುದೋ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಒಂದು ಗಣತಿ. ಆದ ಕಾರಣ ಇದರಲ್ಲಿ ಯಾರಿಗೆ ಎಲ್ಲಿ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಕೊಡದಿದ್ದರೆ ನಾವು ಜವಾಬ್ದಾರಿ ಇದ್ದವ ಆ ಸ್ಥಾನದಲ್ಲಿದ್ದವರು ಏನು ಸುಖ. ನನಗೆ ಅನ್ನಿಸ್ತು, ನಮ್ಮ ಪಕ್ಷದ ಪ್ರಮುಖರು ಹೇಗೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ಕರೆದ್ರು, ನಮ್ಮ ಪಕ್ಷದವರು ಕೂಡ ಅದೇ ರೀತಿಯಲ್ಲಿ ಒಂದು ಮೀಟಿಂಗ್ ಕರೆದು, ಅದು ಹೀಗೆ ಆಗಬೇಕು ಅಂತಲ್ಲ, ಇದರಲ್ಲಿ ಏನಾಗ್ಬೋದು, ಏನಾಗಬೇಕು,
ಈಗಿನದಲ್ಲಿರುವಂಥ ವ್ಯತ್ಯಾಸಗಳೇನು, ಇದನ್ನಾರು ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡದೆ ಕೇವಲ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ 10 ಜನ ಸೇರಿ ಚರ್ಚೆ ಮಾಡಿದ್ರೇ ಅದಕ್ಕೆ ಯಾವುದೋ ಒಂದು ಮೂಲ ಸ್ವರೂಪ ಸಿಕ್ಕಲಿಕ್ಕೆ ಸಾಧ್ಯ. ಅದು ಆಗಬೇಕು ನಮ್ಮದರಲ್ಲಿ ಆಗಲಿಲ್ಲ ಇನ್ನೂ ಕೂಡ. ಅದೇ ಬೇಸರನೇ ಈಗಾಗಲೇ ಪ್ರಮುಖ ಶಾಸಕರು ಕೂಡ ಎಲ್ಲ ಕೆಲವು ಅಧ್ಯಕ್ಷರು ಸೇರಿದಂತೆ ಕೆಲವು ನಾಯಕರ ಗಮನಕ್ಕೆ ತಂದಿದ್ದಾರೆ. ಆದರೆ ಈವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಜೊತೆ ಇವತ್ತು ಸಚಿವ ಸಂಪುಟ ಇದೆ, ಇಲ್ಲೊಂದು ಕಡೆ ಸಮುದಾಯವನ್ನು ಪ್ರತಿನಿಧಿಸುವಂತಹ ನಾಯಕರು ಕೂಡ ಅಲ್ಲಿದ್ದಾರೆ. ಅವರಿಗೆ ತಾವು ಇವತ್ತಿನ ಸಂಪುಟ ಸಭೆಗೆ ಓದ್ಕೊ ಮುಂಚೆ ಒಂದು ಮಾತು ಹೇಳೋದು. ನಾನು ಹೇಳುವಂಥದ್ದಿಷ್ಟೇ, ನಾವು ಅಧಿಕೃತ ವಿರೋಧ ಪಕ್ಷ. ಆದ ಕಾರಣ ಅಧಿಕೃತ ವಿರೋಧ ಪಕ್ಷದೊಂದು ನಿಲುವನ್ನು ಸ್ಪಷ್ಟಪಡಿಸದಿದ್ದರೆ ನಮ್ಮ ಪಾರ್ಟಿಯ ಸ್ಟ್ರೆಂತ್ನ ಬಗ್ಗೆ ಜನ ಸಂಶಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳುವಂಥದ್ದು ಕರ್ನಾಟಕದಲ್ಲಿ ಭಾರಿ ಜೋರು ಓಡಾಟದಲ್ಲಿರುವಂಥದ್ದು. ಏನಾದರೂ ಈ ರೀತಿ ಸುಮ್ಮನೆ ಕೂತ್ಕೊಂಡು ಅವರು ಏನು ಬೇಕಾದ್ರೂ ಮಾಡಲಿ, ಆಮೇಲೆ ನೋಡೋಣ, ಇನ್ನೊಂದು ಸಣ್ಣ ಬೇರೆ ಸಮುದಾಯಕ್ಕೆ ತೊಂದರೆ ಆಗುತ್ತೋ ನೋವಾಗುತ್ತೋ ಮತ್ತೊಂದಲ್ಲ, ಸತ್ಯ ಸಂಗತಿಗಳನ್ನು ಹೇಳುವುದರಲ್ಲಿ ಯಾವ ಸಮುದಾಯಕ್ಕೂ ನೋವಾಗಲ್ಲ. ಸತ್ಯನೇ ಆಗಿರುತ್ತೆ. ಆ ಸತ್ಯವನ್ನು ಹೇಳುವಂಥ ಧೈರ್ಯ ಮಾಡಬೇಕು. ನಮ್ಮಲ್ಲಿ ಯಾಕೋ ಆ ಧೈರ್ಯಗಳು ಇತ್ತೀಚೆಗೆ ಕಡಿಮೆ ಆಗಿರುವ, ನಮ್ಮ ಪಾರ್ಟಿಯಲ್ಲಿಯೂ ಕಡಿಮೆ ಆಗಿದೆ. ನಮ್ಮ ಪಾರ್ಟಿಯಲ್ಲಿರುವಂಥ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕೂಗುಗಳು ಬರ್ತಾ ಇದೆ, ಅವರು ಕೂಡ ಮಾಡುವಂಥದ್ದು. ನಾನು ತಕ್ಷಣ ಹೇಳ್ತೇನೆ, ಕೂಡಲೇ ಕರಿಬೇಕು, ಮಾಡಬೇಕು. ಯಾರೋ ಮಠ ಮಂದಿರಗಳು ಮಾಡಬೇಕು, ಯಾರೋ ಸಂಘಗಳು ಮಾಡಬೇಕಲ್ಲ. ನಮ್ಮ ಜವಾಬ್ದಾರಿ ಏನು, ಆಡಳಿತ ಪಕ್ಷದಲ್ಲಿ ಇಲ್ಲೇ ನಾವು ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಏನು ತೋರಿಸಿಕೊಡೋದರಲ್ಲಿ ನಾವು ವಿಫಲರಾದರೆ ಇದು ನಾನು ಖಂಡಿತವಾಗಿ ಇವತ್ತಿನ ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ಗೆ ನಾನು ಖಂಡಿತ ಒಪ್ಕೊಳ್ಳಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತ ಡಿ ವಿ ಸದಾನಂದಗೌಡರ ಮಾತು. ಪಕ್ಷದಲ್ಲಿ ಈವರೆಗೂ ಕೂಡ ಸಭೆಯನ್ನು ಕರೆದಿಲ್ಲ. ಈಗ ಎಲ್ಲೊಂದು ಕಡೆ ಸಮುದಾಯವನ್ನು ಪ್ರತಿನಿಧಿಸುವಂಥ ನಾಯಕರು ಸೈಲೆಂಟ್ ಆಗಿದ್ದರೆ ಇದು ಖಂಡಿತವಾಗಲೂ ಕೂಡ ಹೋಗುವಂಥ ಸಂದೇಶ ಏನಿದೆ ಇದು ತಳಮಟ್ಟದವರೆಗೂ ಕೂಡ ಹೋಗುತ್ತೆ. ಇದು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಈ ರೀತಿಯ ನಡವಳಿಕೆ ಕೂಡ ಸರಿಯಿಲ್ಲ. ಕೂಡಲೇ ಸಭೆಯನ್ನು ಕರೆಯಬೇಕು. ಸಭೆಯನ್ನು ಕರೆದು ಜಾತಿ ಜನಗಣತಿ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಮೊದಲು ಚರ್ಚೆ ಆಗಬೇಕು. ಆನಂತರ ಒಂದು ಸ್ಟ್ಯಾಂಡನ್ನು ತಗೋಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೋಡೋಣ, ಇನ್ನಾದರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎಚ್ಚೆತ್ತುಕೊಂಡು ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಏನಿದ್ದಾರೆ, ಪ್ರಭಾವಿ ನಾಯಕರು, ಅವರು ಸಭೆಯನ್ನು ಕರೆದು ಮುಂದಿನ ಹೋರಾಟಗಳನ್ನು ರೂಪಿಸುವಂಥ ಕೆಲಸ ಮಾಡ್ತಾರಾ ಇಲ್ವ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಇಡೀ ಸರ್ಕಾರಕ್ಕೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಹೊರಬೀಳುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಹಾಗೆಯೇ ಸಮುದಾಯದ ಪ್ರಮುಖರಾಗಿ ಏನು ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಂತಹ ಸಮುದಾಯದ ಪ್ರಮುಖರು, ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಕೇಂದ್ರ ಸಚಿವರಾದಂಥ ಸದಾನಂದ ಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತು ಸಚಿವ ಸಂಪುಟದಲ್ಲಿ ಆಗುವಂಥ ನಿರ್ಧಾರಗಳು ಮತ್ತು ನಿರ್ಧಾರ ನಂತರದ ಪರಿಣಾಮಗಳು ಎಲ್ಲದರ ಕುರಿತಂತೆ ಅವ್ರನ್ನೇ ಇವತ್ತು ಜಾತಿ ಜನಗಣತಿ ವರದಿ ವಿಚಾರ, ಇವತ್ತು ಸಚಿವ ಸಂಪುಟ ಸಭೆ ಮುಂದೆ ಇವತ್ತು ಮತ್ತು ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಹೌದು ಇವತ್ತು. ಅದರ ವಿಚಾರವಾಗಿ ಇವತ್ತು ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಹಾಗೆ ಸಮುದಾಯದ ನಾಯಕರಾಗಿ ತಾವು ಅಲ್ಲಿ ಇರ್ತಕ್ಕಂತಹ ಸಮುದಾಯದ ಸಚಿವರು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ ಸಮುದಾಯವನ್ನು. ಅವರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಪ್ರಾಯಶಃ ಇದೊಂದು ಒಂದು ಸಮಾಜದ್ದು ಅಂತಲ್ಲ, ಒಟ್ಟು ಇಡೀ ನಮ್ಮ ರಾಜ್ಯಕ್ಕೆ ಒಂದು ನ್ಯಾಯ ಕೊಡುವಂಥ ವಿಚಾರಗಳು. ಒಂದು ಪ್ರತಿನಿಧಿತ್ವ ಇರ್ಬೋದು, ಬೇರೆ ಬೇರೆ ಅವ್ರಿಗೆ ಸಿಕ್ಕುವಂಥ ಸವಲತ್ತುಗಳಿರ್ಬೋದು, ಇದನ್ನೆಲ್ಲವನ್ನು ಒಂದು ಅಳೆದು ತೂಗಿ ಒಂದು ತೀರ್ಮಾನ ತಗೊಳ್ಳುವಂಥ ಸಂಗತಿಗಳು. ನಾನು ಒಂದು ಬಲವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಟು ವಾಟ್ ಎಕ್ಸ್ಟೆಂಟ್ ಅದು ಸರಿಯಾ. ನನ್ನಲ್ಲಿ ಒಂದು 1,000-2,000 ಜನ ಬೇರೆ ಬೇರೆ ಕಡೆ, ನಾನು ನಿನ್ನೆ ಆದಿಚುಂಚನಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಭಾರಿ ಜನಗಳು ಬಂದು ನಮ್ಮನ್ನು ಪ್ರಶ್ನೆ ಮಾಡಿದರು. ಯಾರಲ್ಲಿಯೂ ಎಲ್ಲಿಯೂ ಬಂದು ಈ ಜಾತಿ ಗಣತಿಯ ಬಗ್ಗೆ ಯಾರ ಮನೆಗೂ ಭೇಟಿ ಕೊಟ್ಟದ್ದಿಲ್ಲ. ಒಂದು 10-50 ಜನ ನನಗೆ ಸಿಕ್ಕಿದವರು ಯಾರೋ ಬಂದಿದ್ದರು. ಅದು ಕೂಡ ಯಾರೋ ಬಂದಿದ್ದರು, ಭಾರಿ ಸಂಗತಿ ಏನು ಕೇಳಲಿಲ್ಲ, ಏನಂಥದ್ದು ಅಂತ ಕೇಳಿಕೊಂಡು ಹೋಗುವಂಥದ್ದು ಹೋದರು ಅಂತ ಹೇಳಿದರು. ಒಂದು 2,000ದಲ್ಲಿ ಕೇವಲ 50 ಜನ ಅಂತ ಹೇಳಿದರೆ ನಿಜವಾಗಿ ಇದೊಂದು ಮ್ಯಾನಿಪ್ಯುಲೇಟೆಡ್ ಡಾಕ್ಯುಮೆಂಟ್ ಅಂತ ನನಗೆ ಅನ್ನಿಸ್ತದೆ. ನಾನು ಜಾತಿ ಗಣತಿ ಮಾಡಿದಂಥವರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಎಲ್ಲ ಇದರಲ್ಲಿ ಪೊಲಿಟಿಕಲ್ ಪ್ರೆಷರ್ ಹಿಂದುಗಡೆಯಿಂದ, ಆ ಪೊಲಿಟಿಕಲ್ ಪ್ರೆಷರಿಂದಾಗಿ ಈ ಒಂದು ಥರದ್ದು ಬಂದೆ. ಯಾಕೋ ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತು, ಅವರು ಭಾರಿ ಸಮಯದಿಂದ ದೇವೇಗೌಡರನ್ನು ಹಿಡಿದು ಶಿವಕುಮಾರನ್ನು ಹಿಡಿದು ಎಲ್ಲರನ್ನೂ ಕೂಡ ಒಂದು ರೀತಿಯ ಒಕ್ಕಲಿಗ ಜನಾಂಗ ಅವರು ಎಲ್ಲೆಲ್ಲಿಂದ ರಾಜಕಾರಣದ ಬಂದರೆ ಅಲ್ಲೆಲ್ಲ ಅವರನ್ನೆಲ್ಲ ಒಂದು ಮೆಟ್ಟಿ ನಿಲ್ಲುವಂಥ ಪ್ರಯತ್ನಗಳನ್ನು ಅವರು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಒಂದು ದ್ವೇಷದ ರಾಜಕಾರಣ ಮಾಡ್ತಾಯಿದ್ದಾರೆ. ಇದೊಂದು ದ್ವೇಷದ ರಾಜಕಾರಣಕ್ಕೆ ಇನ್ನಷ್ಟು ತುಪ್ಪ ಸುರಿಯುವಂಥ ಕೆಲಸ ಮಾಡುವಂಥದ್ದು ಅಂತ ಅನ್ನಿಸ್ತದೆ. ಮತ್ತು ಇದರಿಂದಾಗಿ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ನಾನು ಹೇಳುವಂಥದ್ದು, ನಾನು ನನ್ನ ಪಾರ್ಟಿಯವರಿಗೂ ಸಮೇತ ಹೇಳ್ತೀನಿ, ನೋಡಿಯಪ್ಪ, ಈ ಜನಗಣತಿಯಲ್ಲಿ
ನಾವು ಯಾರಿಗೋ ನೋವಾಗುತ್ತೆ ಅಥವಾ ಯಾರಿಗೋ ಎತ್ತಿ ಕಟ್ತೀವಿ, ಅದಲ್ಲ. ಸರ್ವರಿಗೂ ನ್ಯಾಯ ಕೊಡುವಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರಿಗೂ ಸಮಪಾಲು ಕೊಡಬೇಕು ಅಂತ ಎಲ್ಲ ನೀವು ಭಾಷಣ ಮಾಡ್ತೀರಲ್ಲ, ಇದರಲ್ಲಿ ಯಾಕೆ ನೇರವಾಗಿ ಹೇಳಿ, ನನ್ನ ಸಮಾಜಕ್ಕೆ ಹಿಂಗೆ ಅನ್ಯಾಯ ಆಗಿದೆ, ಇಂಥ ಸಮಾಜಕ್ಕೆ ಇಂಥ ಅನ್ಯಾಯ ಆಗಿದೆ, ಇಂಥವರು ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಅವರು ಕೂಡ ಅದು ಶಾಶ್ವತ ಅಲ್ಲ. ನಾನು ಒಂದು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸಿದ್ದರಾಮಯ್ಯರಿಗೆ. ಪ್ರಾಯಶಃ ಸಿದ್ದರಾಮಯ್ಯರು ಈಗ ಏನೋ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು, ಆದರೆ ಚುನಾವಣೆಯಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ಇವರ ನಡವಳಿಕೆ ನಾಳ್ದು ಅವರ ಚುನಾವಣೆಯಲ್ಲಿ ಅವರಿಗೆ ಬೀಳುವಂಥ ಮತಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಮತ್ತು ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ ಕಾರಣ ಇದನ್ನು ಸರಿದೂಗಿ ಮಾಡುವಂಥದ್ದನ್ನು ಮಾಡಬೇಕು. ನಾಳೆ ನನಗೆ ಬೇರೆ ಬೇರೆ ಸಮಾಜದವರು, ಈಗ ನಾನು ಭಾರತೀಯ ಜನತಾ ಪಾರ್ಟಿ ನನ್ನದು ಪ್ರಮುಖ ಸಮಾಜ, ಅದರ ನಂತರ ನಾನು ಒಕ್ಕಲಿಗ ಸಮಾಜ. ಆದರೆ ಒಕ್ಕಲಿಗ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ನಾನು ತಗೊಳ್ಬೇಕಾದ್ರೆ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾನು ಮಾಡದಿದ್ದರೆ ಅವರು ನಮ್ಮಿಂದ ದೂರ ಇರ್ತಾರೆ. ಮೊದಲೇ ಅವರು ನಮ್ಮಿಂದ ದೂರ ಇದ್ದಾರೆ, ಭಾರಿ ಹತ್ತಿರ ಏನಿಲ್ಲ. ಆದ ಕಾರಣ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನೇರವಾಗಿ ಒಂದು ಹೊಸ ಜನಗಣತಿ, ಅದು ಸೈಂಟಿಫಿಕ್ ಆಗಿ ಆಗುವಂಥ ರೀತಿಯಲ್ಲಿ ಜನಗಣತಿಯನ್ನು ಆದಷ್ಟು ಶೀಘ್ರ ಮಾಡಬೇಕು, ಮಾಡಿ ಅದರ ಆಧಾರದಲ್ಲಿ ಮುಂದೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲ ಸಮುದಾಯದ ನಾಯಕರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೇನೋ ಅಂತಕ್ಕಂಥದ್ದು ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಕಡೆ ಕಾಂಗ್ರೆಸ್ನಲ್ಲಿ ಅಲ್ಲಿ ಸಭೆ ಆಯಿತು, ಡಿ ಕೆ ಶಿವ ನೇತೃತ್ವದಲ್ಲಿ ಸಮುದಾಯದ ಎಲ್ಲ ಸಚಿವ ಶಾಸಕರನ್ನು ಕೂರಿಸಿ ಸಭೆ ಆಯಿತು. ಬಟ್ ನಿಮ್ಮಲ್ಲಿ ಅದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದಷ್ಟು ನಾನು ಆಗ್ರಹ ಮಾಡ್ತೇನೆ. ನೋಡಿ, ಇದರಲ್ಲಿ ಒಂದು ಕಾಂಪ್ರಮೈಸ್ ಅಂತ ಮಾಡುವಂಥ ಅಗತ್ಯಗಳಿಲ್ಲ. ಇದು ಇಡೀ ರಾಜ್ಯಕ್ಕೆ ಒಂದು ಯಾವುದೋ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಒಂದು ಗಣತಿ. ಆದ ಕಾರಣ ಇದರಲ್ಲಿ ಯಾರಿಗೆ ಎಲ್ಲಿ ನ್ಯಾಯ ಸಿಗಬೇಕು ಅವರಿಗೆ ನ್ಯಾಯ ಕೊಡದಿದ್ದರೆ ನಾವು ಜವಾಬ್ದಾರಿ ಇದ್ದವ ಆ ಸ್ಥಾನದಲ್ಲಿದ್ದವರು ಏನು ಸುಖ. ನನಗೆ ಅನ್ನಿಸ್ತು, ನಮ್ಮ ಪಕ್ಷದ ಪ್ರಮುಖರು ಹೇಗೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ಕರೆದ್ರು, ನಮ್ಮ ಪಕ್ಷದವರು ಕೂಡ ಅದೇ ರೀತಿಯಲ್ಲಿ ಒಂದು ಮೀಟಿಂಗ್ ಕರೆದು ಅದು ಹೀಗೆ ಆಗಬೇಕು ಅಂತಲ್ಲ, ಇದರಲ್ಲಿ ಏನಾಗ್ಬೋದು, ಏನಾಗಬೇಕು, ಈಗಿನದರಲ್ಲಿರುವಂಥ ವ್ಯತ್ಯಾಸಗಳೇನು, ಇದನ್ನಾರು ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡದೆ ಕೇವಲ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ 10 ಜನ ಸೇರಿ ಚರ್ಚೆ ಮಾಡಿದ್ರೇ ಅದಕ್ಕೆ ಯಾವುದೋ ಒಂದು ಮೂಲ ಸ್ವರೂಪ ಸಿಕ್ಕಲಿಕ್ಕೆ ಸಾಧ್ಯ. ಅದು ಆಗಬೇಕು. ನಮ್ಮದರಲ್ಲಿ ಆಗಲಿಲ್ಲ ಇನ್ನೂ ಕೂಡ. ಅದೇ ಬೇಸರನೇ ಈಗಾಗಲೇ ಪ್ರಮುಖ ಶಾಸಕರು ಕೂಡ ಎಲ್ಲ ಕೆಲವು ಅಧ್ಯಕ್ಷರು ಸೇರಿದಂತೆ ಕೆಲವು ನಾಯಕರ ಗಮನಕ್ಕೆ ತಂದಿದ್ದಾರೆ. ಆದರೆ ಈವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಜೊತೆ ಇವತ್ತು ಸಚಿವ ಸಂಪುಟ ಇದೆ, ಇಲ್ಲೊಂದು ಕಡೆ ಸಮುದಾಯವನ್ನು ಪ್ರತಿನಿಧಿಸುವಂತಹ ನಾಯಕರು ಕೂಡ ಅಲ್ಲಿದ್ದಾರೆ. ಅವರಿಗೆ ತಾವು ಇವತ್ತಿನ ಸಂಪುಟ ಸಭೆಗೆ ಓದ್ಕೊ ಮುಂಚೆ ಒಂದು ಮಾತು ಹೇಳೋದು, ನಾನು ಹೇಳುವಂಥದ್ದಿಷ್ಟೇ. ನಾವು ಅಧಿಕೃತ ವಿರೋಧ ಪಕ್ಷ. ಆದ ಕಾರಣ ಅಧಿಕೃತ ವಿರೋಧ ಪಕ್ಷದೊಂದು ನಿಲುವನ್ನು ಸ್ಪಷ್ಟಪಡಿಸದಿದ್ದರೆ ನಮ್ಮ ಪಾರ್ಟಿಯ ಸ್ಟ್ರೆಂತ್ನ ಬಗ್ಗೆ ಜನ ಸಂಶಯದಲ್ಲಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳುವಂಥದ್ದು ಕರ್ನಾಟಕದಲ್ಲಿ ಭಾರಿ ಜೋರು ಓಡಾಟದಲ್ಲಿರುವಂಥದ್ದು. ಏನಾದರೂ ಈ ರೀತಿ ಸುಮ್ಮನೆ ಕೂತ್ಕೊಂಡು ಅವರು ಏನು ಬೇಕಾದ್ರೂ ಮಾಡಲಿ, ಆಮೇಲೆ ನೋಡೋಣ, ಇನ್ನೊಂದು ಸಣ್ಣ ಬೇರೆ ಸಮುದಾಯಕ್ಕೆ ತೊಂದರೆ ಆಗುತ್ತೋ ನೋವಾಗುತ್ತೋ ಮತ್ತೊಂದಲ್ಲ, ಸತ್ಯ ಸಂಗತಿಗಳನ್ನು ಹೇಳುವುದರಲ್ಲಿ ಯಾವ ಸಮುದಾಯಕ್ಕೂ ನೋವಾಗಲ್ಲ. ಸತ್ಯನೇ ಆಗಿರುತ್ತೆ. ಆ ಸತ್ಯವನ್ನು ಹೇಳುವಂಥ ಧೈರ್ಯ ಮಾಡಬೇಕು. ನಮ್ಮಲ್ಲಿ ಯಾಕೋ ಆ ಧೈರ್ಯಗಳು ಇತ್ತೀಚೆಗೆ ಕಡಿಮೆ ಆಗಿರುವ, ನಮ್ಮ ಪಾರ್ಟಿಯಲ್ಲಿಯೂ ಕಡಿಮೆ ಆಗಿದೆ. ನಮ್ಮ ಪಾರ್ಟಿಯಲ್ಲಿರುವಂಥ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕೂಗುಗಳು ಬರ್ತಾಯಿದೆ, ಅವರು ಕೂಡ ಮಾಡುವಂಥದ್ದು. ನಾನು ತಕ್ಷಣ ಹೇಳ್ತೇನೆ, ಕೂಡಲೇ ಕರಿಬೇಕು, ಮಾಡಬೇಕು. ಯಾರೋ ಮಠ ಮಂದಿರಗಳು ಮಾಡಬೇಕು, ಯಾರೋ ಸಂಘಗಳು ಮಾಡಬೇಕಲ್ಲ. ನಮ್ಮ ಜವಾಬ್ದಾರಿ ಏನು, ಆಡಳಿತ ಪಕ್ಷದಲ್ಲಿ ಇಲ್ಲೇ ನಾವು ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಏನು ತೋರಿಸಿಕೊಡೋದರಲ್ಲಿ ನಾವು ವಿಫಲರಾದರೆ ಇದು ನಾನು ಖಂಡಿತವಾಗಿ ಇವತ್ತಿನ ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ಗೆ ನಾನು ಖಂಡಿತ ಒಪ್ಕೊಳ್ಳಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತ ಡಿ ವಿ ಸದಾನಂದಗೌಡರ ಮಾತು. ಪಕ್ಷದಲ್ಲಿ ಈವರೆಗೂ ಕೂಡ ಸಭೆಯನ್ನು ಕರೆದಿಲ್ಲ. ಈಗ ಎಲ್ಲೊಂದು ಕಡೆ ಸಮುದಾಯವನ್ನು ಪ್ರತಿನಿಧಿಸುವಂಥ ನಾಯಕರು ಸೈಲೆಂಟ್ ಆಗಿದ್ದರೆ ಇದು ಖಂಡಿತವಾಗಲೂ ಕೂಡ ಹೋಗುವಂಥ ಸಂದೇಶ ಏನಿದೆ ಇದು ತಳಮಟ್ಟದವರೆಗೂ ಕೂಡ ಹೋಗುತ್ತೆ. ಇದು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಈ ರೀತಿಯ ನಡವಳಿಕೆ ಕೂಡ ಸರಿಯಿಲ್ಲ. ಕೂಡಲೇ ಸಭೆಯನ್ನು ಕರೆಯಬೇಕು. ಸಭೆಯನ್ನು ಕರೆದು ಜಾತಿ ಜನಗಣತಿ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಮೊದಲು ಚರ್ಚೆ ಆಗಬೇಕು. ಆನಂತರ ಒಂದು ಸ್ಟ್ಯಾಂಡನ್ನು ತಗೋಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೋಡೋಣ, ಇನ್ನಾದರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎಚ್ಚೆತ್ತುಕೊಂಡು ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಏನಿದ್ದಾರೆ ಪ್ರಭಾವಿ ನಾಯಕರು, ಅವರು ಸಭೆಯನ್ನು ಕರೆದು ಮುಂದಿನ ಹೋರಾಟಗಳನ್ನು ರೂಪಿಸುವಂಥ ಕೆಲಸ ಮಾಡ್ತಾರಾ ಇಲ್ವ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.